ಸುಹಾಸ್ ಶೆಟ್ಟಿಯವರ ಹತ್ಯೆಯಲ್ಲಿ ಪೊಲೀಸರ ವೈಫಲ್ಯ ಮತ್ತು ಕೆಲ ಪೊಲೀಸರ ಕೈವಾಡವಿರುವ ಶಂಕೆ ಇರುವುದರಿಂದ ಈ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಬೇಕು ಎಂದು ರಾಷ್ಟ್ರಭಕ್ತರ ಬಳಗದ ಕೆಇ ಕಾಂತೇಶ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇತ್ತೀಚೆಗೆ ಮಂಗಳೂರಿನಲ್ಲಿ ಇಸ್ಲಾಮಿಕ್ ಹಂತಕರಿಂದ ಹತ್ಯೆಗೀಡಾದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರ ಮನೆಗೆ ರಾಷ್ಟ್ರಭಕ್ತರ ಬಳಗದ ಮುಖಂಡರು ಮೇ 6ರಂದು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ರಾಷ್ಟ್ರಭಕ್ತ ಬಳಗದ ವತಿಯಿಂದ ಅವರ ತಂದೆ ತಾಯಿಗೆ ಆರ್ಥಿಕ ಸಹಾಯ ನೀಡಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಿನ್ನೆ ನಮ್ಮ ಇಡೀ ತಂಡ ಮಂಗಳೂರಿನ ಸುಹಾಸ್ ಶೆಟ್ಟಿ ಅವರ ಮನೆಗೆ ನಾವೆಲ್ಲರೂ ಕೂಡ ತೆರಳಿದ್ವಿ. ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಇಡೀ ಕುಟುಂಬದ ಜೊತೆ ನಾವಿದ್ದೀವಿ ಅಂತ ತೀರ್ಮಾನ ಮಾಡಿ ನಮ್ಮೆಲ್ಲ ನಾಯಕರು ನಾವೆಲ್ಲರೂ ಕೂಡ ಹೋದಂಥ ಸಂದರ್ಭದಲ್ಲಿ ಅವರ ತಂದೆ ಮತ್ತು ಅವ್ರ ತಾಯಿ ಇವತ್ತಿಗೂ ಕೂಡ ನೋವಿಂದ ಹೊರಗಡೆ ಬಂದಿಲ್ಲ. ಅವರ ತಾಯಿ ಹೇಳಿದ್ರ ಪ್ರಕಾರ ರಶೀದನಂತ ಪೊಲೀಸಿನ ಅಧಿಕಾರಿ 2 ದಿನಕ್ಕೆ 3 ದಿನಕ್ಕೊಮ್ಮೆ ಅವ್ರ ಮನೆಗೆ ಬರೋದು, ಅವರ ಸುಹಾಸ್ ಶೆಟ್ಟಿಯವರ ವಾಹನದ ತಪಾಸಣೆ ಮಾಡೋದು, ಅಲ್ಲಿ ಇರ್ತಕ್ಕಂಥ ಹತ್ಯಾರಗಳನ್ನೆಲ್ಲ ತೆಗೆದಾಕ್ಸೋದು, ಇದೆಲ್ಲದನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಅನಿಸಿದ್ದು, ಸುಹಾಸ್ ಶೆಟ್ಟಿಯವರ ಹತ್ಯೆಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತು ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತವಾಗಿಯೂ ಇನ್ವಾಲ್ವ್ ಆಗಿದೆ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇದೆ. ಮೊದಲನೇದು, ರಶೀದನಂತ ಪೊಲೀಸಿನ ಅಧಿಕಾರಿ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಅವ್ರಿಗೆ ಒಳಪಡಿಸಬೇಕು. ಎರಡನೇದು, ಅವ್ರ ತಾಯಿ ಹೇಳಿದಂಥ ಮಾತು ಯಾವುದೇ ಕಾರಣಕ್ಕೂ ಕೂಡ ನಮಗೆ ರಾಜ್ಯ ಸರ್ಕಾರದಿಂದ ಇದರ ತೀರ್ಮಾನ ಆಗತ್ತೆ ನಮಗೆ ಅನಿಸ್ತಾ ಇಲ್ಲ, ಇದನ್ನು ಎನ್ಐಎಗೆ ಒಳಪಡಿಸಬೇಕು ಅಂತ ಅವ್ರ ತಾಯಿ ಮತ್ತು ಅವ್ರ ತಂದೆ ಇಬ್ಬರೂ ಕೂಡ ಕೇಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ಈ ಒಂದು ತನಿಖೆ ನಡೀತಾ ಇದೆ, ಇದನ್ನು ಎನ್ಐಎಗೆ ವಹಿಸಬೇಕು ಅಂತ ರಾಷ್ಟ್ರಭಕ್ತರ ಬಳಗದ ಪರವಾಗಿ ನಾವು ಕೂಡ ಕೇಳ್ತಾ ಇದ್ದೀವಿ. ಇನ್ನು ಮೂರನೇದು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅನೇಕ ಹಿಂದೂಗಳ ಕೊಲೆ ಆಗಿರೋದು, ಹತ್ಯೆ ಆಗಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಮುಖಂಡ ಸುಹಾಸ್ ಶೆಟ್ಟಿ ಅವ್ರ ಮನೆಗೆ ಹೋಗಿಲ್ಲ. ದಿನೇಶ್ ಗುಂಡೂರಾವ್ ಅವರವ್ರಿಗೂ ಮಂಗಳೂರವರೆಗೂ ಹೋಗ್ತಾರೆ, ಪರಮೇಶ್ವರ್ ಅವ್ರಿಗೂ ಮಂಗಳೂರವರೆಗೂ ಹೋಗ್ತಾರೆ. ಆದರೆ ಸುಹಾಸ್ ಶೆಟ್ಟಿ ಮನೆಗೆ ಹೋಗ್ಲಿಕ್ಕೆ ಅವ್ರು ಯಾರಿಗೂ ಕೂಡ ಧೈರ್ಯ ಇಲ್ಲ. ಯಾಕೆ ಮುಸಲ್ಮಾನರ ಓಟ್ ಹೋಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಮನೆಗೆ ಹೋಗೋಂಥ ಸೌಜನ್ಯ ಕೂಡ ಅವರು ಇಟ್ಕೊಂಡಿಲ್ಲ. ಅವ್ರ ತಾಯಿ ಹೇಳಿದ್ದು, ನನ್ನ ತಂದೆ ಅಂದರೆ ಸುಹಾಸ್ ಶೆಟ್ಟಿಯವರ ತಾತ ಕಾಂಗ್ರೆಸ್ಸಿನ ಒಬ್ಬ ನಾಯಕ, ಪ್ರತಿನಿತ್ಯ ಅವ್ರ ಮನೆಗೆ ಒಂದು ರೀತಿ ಅನ್ನದಾಸೋಹ ನಾವು ಮಾಡ್ತಾ ಇದ್ವಿ. ಆದರೆ ಈ ಕ್ಷಣಕ್ಕೂ ಕೂಡ ಒಬ್ಬ ಕಾಂಗ್ರೆಸ್ಸಿನ ಮುಖಂಡ ಸಾಂತ್ವನ ಹೇಳಿ ಕೂಡ ಬಂದೇ ಇರೋದು ನೋವು ತಂದಿದೆ ಅಂತ ತಾಯಿ ಹೇಳಿದಂಥ ಸಂದರ್ಭದಲ್ಲಿ ನಾನು